ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಈಗ ನಾವು ಬನ್ಬಸ ಅಂತ ಬಾರ್ಡ್ರಲ್ಲಿದ್ದೀವಿ, ನೇಪಾಲ್ ಇಂಡಿಯಾ ಬಾರ್ಡರು. ಇಲ್ಲಿಂದ ಒಂದು 8 ಕಿಲೋಮೀಟ್ರ್ ಬಾರ್ಡರ್ ಆಗುತ್ತೆ. ಸೊ ಇವತ್ತು ಬಂದುಬಿಟ್ಟು ಬೆಳಗ್ಗೆ ಎಲ್ಲ ದುಡ್ಡೆಲ್ಲ ATM ಅಲ್ಲಿ ತೆಕ್ಕೊಂಡು ಟ್ರಾನ್ಸ್ಫರ್ ಮಾಡೋಕ್ಕೆ ಬನ್ಸರಿಗೆ ಇದಕ್ಕೆಲ್ಲ ಕೊಡಬೇಕು. ಇಲ್ಲಿಂದ ಹೊರಟಿದ್ದೀವಿ. ಗಾಡಿ ಮೇಲೆಲ್ಲ ಪ್ಯಾಕ್ ಆಗಿದೆ, ಕೋಚ್ ಕಟ್ ಆಗಿದೆ. ಅಂಕಲ್ ನೆಟ್ವರ್ಕ್ ಸಿಗಲ್ಲ, ಇನ್ನು ನೆಟ್ವರ್ಕ್ ಸಿಗಲ್ಲ. ಸೊ ಅದಕ್ಕೋಸ್ಕರ ಇಂಟರ್ಕಾಮ್ ಮೆಶ್ ಕಲೆಕ್ಷನ್ ಇದೆ, ಇಂಟರ್ಕಾಮ್ದು ಯೂನಿವರ್ಸಲ್ಲು, ಅದು ಮಾಡೋಣ ಅಂತ ಈಗ ಅದಕ್ಕೆ ಮಾಡ್ತಾಯಿದ್ದೀವಿ. ಗಾಡಿಗೆಲ್ಲ ಪ್ಯಾಕೆಲ್ಲ ಆಗಿದೆ. ಇಲ್ಲೇ ನೈಟ್ ಬಂದಿರುತ್ತೆ. ನೈಟ್ ಹೋದ ವ್ಲಾಗ್ ನೋಡಿದ್ರೆ ಗೊತ್ತಿರುತ್ತೆ, ಎಂಜಾಯ್ ಮಾಡಿರ್ತೀರ. ಇವರು ವ್ಲಾಗ್ ಮಾಡಿಲ್ಲ. ಈಗಲೇ ನಾವು ವ್ಲಾಗ್ ಮಾಡಿದ ತಕ್ಷಣ ಇವ್ರಿಗೆ ಜೀವ ಸ್ಟಾರ್ಟ್ ಆಗಿಬಿಡತ್ತೆ. ನಾನು ವ್ಲಾಗ್ ಮಾಡೋದಕ್ಕೆ ಇವರಿಗೆಲ್ಲ ಜೀವ ಎದ್ಬಿಡತ್ತೆ, ನಮ್ಮದು ಮಾಡಬೇಕು ಅಂತ. ಒಂದು ಡಿಸಿಪ್ಲಿನ್ ಅನ್ನೋದಿಲ್ಲ ಹುಡುಗರಿಗೆ, ಏನು ಮಾಡೋದು. ಇಲ್ಲಿ ತೊಂದರೆ ಇಲ್ಲ. ಈಗ ಬಲ್ಸರ್ ಮಾಡಿಸಿ ಡಾಕ್ಯುಮೆಂಟ್ಸ್ ಎಲ್ಲ ತಂದಿದ್ದೀವಿ. ಗಾಡಿದು ನಮ್ಮದೆಲ್ಲ ಆಧಾರ್ ಕಾರ್ಡ್ ಇದ್ದರೆ ಸಾಕಂತೆ. ಆಧಾರ್ ಕಾರ್ಡ್ ಇದೆ, ಎಲ್ಲ ಒರಿಜಿನಲ್ಲೇ ಇರೋದು. ಕೊಟ್ಟು ಹೋಗೋಣ. ಸಿಗ್ತೀನಂತೆ ಮುಂದೆ ಗೋಪುರ ವ್ಯೂವಲ್ಲೇ, ಮೋಟೋ ವ್ಲಾಗ್ ವ್ಯೂವಲ್ಲೇ ಅಂತ ಹೇಳ್ತಾ ಈಗ ಇಂಟರ್ಕಾಮ್ ಕನೆಕ್ಷನ್ ಮಾಡಿ ಸಿಗ್ತೀನಿ. ಆಕ್ಸಿಲೇಟರ್ ಬಿಟ್ಟು ಇಟ್ಟಿದೆ, ನಂಗೆ ಅಡ್ಜಸ್ಟ್ ಆಗಿದೆ. ಇರುವಂಥ 100 ಖುಷಿ ಇರಲಿ. ನನ್ನ ಗಾಡಿ ಕಳ್ಳ ಬರೋ ಪೆಟ್ರೋಲ್ ಇಲ್ಲೇ ಹಾಕ್ಸ್ಕೊಬಿಡ್ಬೇಕು, ಮುಂದೆ ಕಾಸ್ಟ್ಲಿ ಇದೆ. ಅಂಕಲ್ಲಿಗೆ ಸಮಸ್ಯೆ ಮೇಲೆ ಸಮಸ್ಯೆ ಬರ್ತಾಯಿದೆ. ಈಗ ಇಂಟರ್ಕಾಮು ಹಾಳಾಗಿದೆ, ಆನು ಆಗ್ತಾಯಿಲ್ಲ, ಕನೆಕ್ಟು ಆಗ್ತಾಯಿಲ್ಲ, ಸಸ್ಪೆನ್ಷನ್ನು ಹೋಗಿದೆ. ಅಂಕಲ್ ಅಳ್ತಾ ಇದ್ದಾರೆ ನೋಡಿ, ಅಲ್ಲಿ ಕಣ್ಣಲ್ಲಿ ಇನ್ನೇನು ನೀರು ಬರ್ತಾ ಇದೆ. ಇನ್ನೇನು ಏನು ಆಯ್ತಾನೆ ಬ್ರೋ, ಆಯ್ಲಿ ಬಿಡಿ. ಅದೆಂತ ಇಲ್ಲಿ ಕನೆಕ್ಟ್ ಮಾಡೋಕೆ ಹಾಕೋಣಕ್ಕೂ ಏನು ಜಾಗ ಇಲ್ಲ, ಕಿರಿವಾಡೋಯ್ತಲ್ಲ ಪೂರ. ಬರೀ ಫ್ರೀ ಅಂತ ಆನ್ ಆಗಬೇಕಲ್ಲ, ಅದಕ್ಕೆ ಏನು ಆಗ್ದೇನೆ ಸುಮ್ಮನೆ ಅಂತ ಗಂಟು. ಅಂಕಲ್ ಅಳ್ತಾ ಇದ್ದಾರೆ, ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂಕಲ್ಲಿಗೆ. ಇನ್ನೇನು ಹೊಡೆದೇ ಬಿಡ್ತಾರೆ ನನಗೆ ಅಂಕಲ್ಲು. ಸೊ ಇವತ್ತು ನೇಪಾಳ ಹೋಗ್ತಿರೋದ್ರಿಂದ ಇಂಡಿಯಾದ ಲಾಸ್ಟ್ ಪೆಟ್ರೋಲು, ಒಂದು ವಾರ ತನಕ ಫುಲ್ ಮಾಡಿಸ್ಬಿಡೋದು. ಒಂದು 4 ಕಿಲೋಮೀಟ್ರ್ ಮುಂದೆ ಬಂದ್ವಿ ಪೆಟ್ರೋಲ್ ಹಾಕ್ಸ್ಬೇಕು ಅಂತ. ಪೆಟ್ರೋಲ್ ಇಲ್ಲ, ಎಲ್ಲೂ ಇಲ್ಲ ಅಂತಿದ್ರು. ಸೊ ಗೈಸ್, ಇದು ಬನ್ಬಸ ಬಾರ್ಡ್ರಿಗೆ ಎಂಟ್ರಿ ಆಗ್ತಾಯಿದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ನೇಪಾಳಿಗೆ ಎಂಟ್ರಿ ಆಗ್ತೀವಿ. ಗಿನ್ಸರೆಲ್ಲ ಮುಂದೆ ನೋಡ್ಕೋಬೇಕು, ಎಲ್ಲಿ ತೊಗೋಬೇಕು ಅಂತ ನಮಗೇನು ಐಡಿಯಾ ಇಲ್ಲ ಇನ್ನು. ನೋಡೋಣ ಎಲ್ಲೆಲ್ಲಿ ಏನೇನು ಎತ್ತ ಅಂತ ಎಲ್ಲ ಕೇಳ್ಕೊಳ್ಳೋಣ. ಇಲ್ಲಿ ಯಾರನ್ನಾರು ಇಲ್ಲೇ ಇರ್ತಾರೆ, ಗೀಜೆಂಟ್ರುಗಳು ಹಾಕೋ ಅಂತಿರ್ತಾರೆ. ಇದು ಆ್ಯಕ್ಚುಲಿ ಬ್ರಿಡ್ಜ್, ಇದು ಬನ್ಬಸ ಬ್ರಿಡ್ಜು. ಬನ್ನಿ, ಇಲ್ಲೇ ಚೆಕ್ ಪೋಸ್ಟ್ ಅಲ್ಲ, ಕೇಳೋಣ ಬನ್ನಿ. ಸರ್ ಬನ್ಸರ್ ಕಹಾ ಮಿಲೆಗೆ ಪರ್ಮಿಟ್, ಎಲ್ಲಿ ಮಾಡಿಸೋದು ಅಂತ ತಡೀರಿ, ಕೇಳ್ತೀನಿ ಒಂದು ನಿಮಿಷ ಹಂಗೇರೆ. सर बंसर कहाँ करने का? बंसर पार कटेगा, अभी गेट खुला, चले जाओ आप. वो हाँ. पुल के पार कटेगा. पुल के पार? इधर पुल से जाना ना आपको, ऐसे जाना है, फिर पुल के ऊपर चढ़ के जाना है आपको. हाँ. तो वहीं काटेगा. नेपाल पुलिस आपको हाथ देगी, रोक लेना. हाँ, वो काट देंगे. थैंक यू सर, थैंक यू. अरे ಈ ಬ್ರಿಡ್ಜ್ ಆದಮೇಲೆ ಅಂತೆ ಗಿನ್ಸರು ಪಂಚರು ಎಲ್ಲ. ಅವ್ರು ಹೇಳಿದ್ರು ಪೊಲೀಸು ಕೈ ಅಡ್ಡ ಹಾಕ್ತಾರೆ, ನಿಲ್ಲಿಸ್ಬಿಡಿ, ಅಲ್ಲೇ ಟಕ್ಕಂತ ಮಾಡ್ಕೊಟ್ಬಿಡ್ತಾರೆ ಅಂದರು. ಹಾಕೊಡ್ತಾರಂತೆ ಬನ್ಸರು. ಈಗ ಆಲ್ಮೋಸ್ಟ್ ಇಂಡಿಯಾ ನೇಪಾಲ್ ಬಾರ್ಡ್ರು ಬ್ರಿಡ್ಜ್ ಇದು. ಯಾವುದೋ ರೈಲ್ವೆ ಟ್ರ್ಯಾಕ್ ಮೇಲೆಲ್ಲ ಹೋಗ್ತಿದ್ದೀವಿ ನಾವು, ಸಾಕಾಗೈತೆ. ಏನು ಬ್ರೋ ಇದು ವ್ಯೂ, ಇಲ್ಲ ಹಿಂಗೈತಲ್ಲ. ವಾ, ಯಾವುದೋ ಬ್ರಿಡ್ಜ್ ಇದು, ಯಾವುದು ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗ್ತಿರೋದು ನಾವು. ಅಣ್ಣ ಸ್ವಲ್ಪ ದಾರಿ ಬಿಡೋಣ, ಗಾಡಿ ಆ ಕಡೆ ಈ ಕಡೆ ಎಳೆದ್ಬಿಡುತ್ತೆ. ನಾನು ಮಧ್ಯೆ ಹೋಗ್ತೀನಿ. ನಾನು ಹುಲಿ, ಹುಲಿ, ಕರ್ನಾಟಕದ ಹುಲಿ ಇದು. ನಮಗೆ ಬರೋ ತನಕ ವೆಯ್ಟಿಂಗು ಬ್ರೋ, ಇದು ಆನ್ಲೈನ್ ವೆಯ್ಟಿಂಗು. ನಮ್ದೆಲ್ಲ ಬಂದಾದ್ಮೇಲೆ ಆ ಕಡೆ ಸ್ಟಾಪ್ ಮಾಡ್ತಾರೆ, ಈ ಕಡೆಯಿಂದ ವೆಯ್ಟ್ ಆಗ್ತಾರೆ. ನೀರು ನೋಡಿ ಬ್ರೋ ಎಷ್ಟು ಕ್ಲಿಯರ್ ಇದೆ ಇಲ್ಲಿ.
ಹಾಂ ಆ ಅಂಕಲ್ ಎಲ್ಲ ತಪ್ಪಿಸ್ಕೊಬಿಡ್ತಾರೆ. ಅಂಕಲ್ ಅಂತೂ ಜಿಗುಪ್ಸೋಗ್ಬಿಟ್ಟಾರೆ. ಅಂಕಲ್ ಇಂಟರ್ಕಾಮ್ ಬೇರೆ ಹೋಗ್ಬಿಟ್ಟಿದೆ. ಲಿಟ್ರಲಿ ನಮಗೆ ಯಾಕೋ ಇವತ್ತು ಮೂಡೇ ಇಲ್ಲ ಗೊತ್ತಾ ಗಾಡಿ ಓಡ್ಸೋಕ್ಕೆ. ನೇಪಾಲ್ ಪೊಲೀಸ್ ಯಾಕಂತಾರೆ ನೇಪಾಲ್ ಪೊಲೀಸು. ರಾಘವೇಂದ್ರ ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಬ್ರೋ ನಾವು ನೋಡಿ ವೀಕ್ಷಕರೇ, ನಾವು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ನಮಗೂ ಕೆಟ್ಟದ್ದು ಆಗಲ್ಲ ಅಂದ್ಕೊಂಡಿದ್ದೀವಿ. ಆಗೋದೆಲ್ಲ ಒಳ್ಳೇದಕ್ಕೆ, ಏನೋ ಒಂದು ಅರ್ಥ ಇರತ್ತೆ. ಹಾಂ ಅಷ್ಟೇ. ಬ್ರೋ ನನ್ನ ಚೈನ್ ಹೋಯ್ತು, ಆಲ್ಮೋಸ್ಟ್ ಹೋಯ್ತು. ಈಗೊಂದು ಇಂಡಿಯನ್ ಬೇಸ್ ಕ್ಯಾಂಪಿಂದ ಮೀನ್ಸ್ ಚೆಕಿಂಗ್ ಕ್ಯಾಂಪಿಂದ ಒಳಗೆ ಬಂದು ಇಮಿಗ್ರೇಷನಿಂದ ಮಂಜು ಬ್ರೋ ಗಾಡಿ ಒಂದೇ ಚೆಕ್ ಮಾಡಿದ್ರು, ನಮ್ಮ ಗಾಡಿ ಯಾವುದು ಮುಟ್ಲಿಲ್ಲ. ಇನ್ನೊಂದು ಬ್ರೋ ಇಲ್ಲಿ ನಿಲ್ಲಿಸಿ ಒಂದು ವೀಡಿಯೋ ಮಾಡೋಣ. ನೇಪಾಲ್ ಎಂಟ್ರಿ ಇದು, ಇಂಡಿಯಾ ನೇಪಾಲ್ ಎಂಟ್ರಿ ಇದು. ಗಾಡಿ ಅಡ್ಡ ಹಾಕಿ ಒಂದು ವೀಡಿಯೋ ಮಾಡೋಣ, ಸ್ವಲ್ಪ ದೂರ ನಿಲ್ಲಿಸಬೇಕಾರೆ. ಇದು ಎಂಟ್ರಿ, ಅದು ಇಂಡಿಯಾ ಬಾರ್ಡ್ರು, ಇದು ನೇಪಾಲ್ ಬಾರ್ಡ್ರ್ ಎಂಟ್ರಿ ಇದು. ಇಲ್ಲೇ ಹಾಕೋಣ ಬನ್ನಿ ಬ್ರೋ. ನಮ್ಮ ರಾಜ್ಯಕ್ಕೆ ಮೈಸೂರು ಅಂತ ಇದ್ದಿದ್ದ ಹೆಸರನ್ನು ಚೇಂಜ್ ಮಾಡಿ ಕರ್ನಾಟಕ ಅಂತ ಇಟ್ಟು 50 ವರ್ಷ ಆಗಿರೋ ಸಂಭ್ರಮ ಆಚರಣೆಗೋಸ್ಕರ ನಾವು ಒಂದು ರೈಡ್ ಮಾಡ್ತಾ ಇದ್ದೀವಿ. ಆ ರೈಡ್ಗೋಸ್ಕರ ಈಗ ನೇಪಾಳ ಬಾರ್ಡ್ರಲ್ಲಿದ್ದೀವಿ. ಆಚೆ ನೋಡ್ಬೋದು ನೇಪಾಳು ಇಂಡಿಯಾ ಬಾರ್ಡ್ರು. ನಾವೀಗ ಇಂಡಿಯಾ ಬಾರ್ಡ್ರಲ್ಲಿದ್ದೀವಿ. ನಾವು ಹೇಳಿದ ಪ್ರಕಾರ ನಮ್ಮ ಕರ್ನಾಟಕ ಫ್ಲಾಗನ್ನು ನೇಪಾಳದಲ್ಲೂ ಆರಿಸ್ತೀವಿ. ಒಳಗಡೆ ಹೋಗಿ ಆರ್ಸಾಕಿದೆ. ಬಾರ್ಡರ್ ತನಕ ಬಂದಿದ್ದೀವಿ. ಇನ್ನು ಒಳಗವರೆಗೂ ನಮ್ಮ ಬೈಕಲ್ಲಿ ಹೀಗೆ ಹಾರಾಡ್ತಾ ಇರುತ್ತೆ ಈ ಫ್ಲಾಗು. ಯಾವುದೇ ಕಾರಣಕ್ಕೂ ಈ ಫ್ಲಾಗ್ ಬಿಚ್ಚಕ್ಕೆ ಹೋಗಲ್ಲ ನಾವು. ಈಗ ಇವರು ಮೊನ್ನೆ ಹೇಳಿದ್ರ ಮುಖಾಂತರ ಇವರು ಮಥುರಾದಲ್ಲಿದ್ದರು, ಅವ್ರ ಗಾಡಿ ರೆಡಿಯಾಗಿ ಬಂದಿದೆ. ಇನ್ನು ಮುಕ್ತಿನಾಥ್ ಆಗಲಿ ಲುಂಬಿನಿ ಆಗಲಿ, ಮುಂದೆ ಹೋಗಿ ಮುಕ್ತಿನಾಥ್ ಆಗಲಿ ಲುಂಬಿನಿ ಆಗಲಿ ಎಲ್ಲ ಕಡೆನೂ ಹೋಗ್ತೀವಿ. ಕನ್ನಡ ಬಾವುಟ ಅಲ್ಲೂ ಹಾರಿಸ್ತೀವಿ, ಎಲ್ಲ ಕಡೆ ಹಾರಿಸ್ತೀವಿ. ಆರಿಸಂತೂ ಸತಸಿದ್ಧ. ನೇಪಾಳದಲ್ಲಿ ಹೇಳಿದಂಥ ಎಲ್ಲ ಪ್ಲೇಸ್ಗಳಲ್ಲೂ ಇದೇ ರೀತಿ ನಮ್ಮ ಫ್ಲಾಗನ್ನು ಹಾರಿಸಿನೇ ಬರೋರು ನಾವು. ಏನೇ ಕಷ್ಟ ಆಗಲಿ ಏನೇ ಇಷ್ಟ ಆಗಲಿ ನಿಮ್ಮ ಸಪೋರ್ಟ್ ನಮಗಿರಬೇಕು. ನಿಮ್ಮ ಸಪೋರ್ಟ್ ಇದ್ರೆ ಏನು ಬೇಕಾದ್ರೂ ಮಾಡ್ತೀವಿ ನಾವು. ಅಷ್ಟೇ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ. ಹಾಯ್ ಬ್ರದರ್. ಹಾಂ ನೀವು ಬೆಂಗಳೂರು ಸರ್? ನೀವು ಮೈಸೂರಲ್ಲಿ ಎಲ್ಲಿ ಸರ್? ಯಾವ ಏರಿಯಾ? ನಾನು ನೋಡಿಲ್ಲ KA22 ನೋಡ್ಬಿಟ್ಟು ನನಗೆ ದಂಗು, ಇಲ್ಲಿ ಯಾರು KA ಬರ್ತಿದ್ದಾರೆ ಅಂತ. ಬ್ರದರ್ ಅಂದ್ರಲ್ಲ, ನನಗೆ ಕನ್ಫ್ಯೂಸ್ ಆಗೋಯ್ತು ನಾನು ಎಲ್ಲಿದ್ದೀನಿ ಅಂತ. ನಾವು ನೇಪಾಳದಿಂದ 50 ಕಿಲೋಮೀಟರ್ ಒಳಗಡೆ. ಹೌದಾ? ನೀವು ಎಷ್ಟು ದಿನ ಟ್ರಿಪ್ ಸರ್? ನಮ್ಮದು ಈಗ 7 ದಿನ ಆಯಿತು, ಇನ್ನೊಂದು 7 ದಿನ. ಅಲ್ಲ ಅದು 7-5 ದಿನ ಬ್ರೋ ಮ್ಯಾಕ್ಸು. ಹಾಂ ಬೆಂಗಳೂರು ಅವ್ರು ಸಿಕ್ಕಿದ್ರು. ಬಾಯ್ ಅಣ್ಣ, ಬಾಯ್ ರಜತಣ್ಣ, ಬಾಯ್. ಭಾರಿ ಖುಷಿ ಆಯಿತು. ಅವರು ಯಾವುದೋ ಬಾಡಿನ ಕೊಡೋಕೆ ಬಂದಿದ್ರು ಅಂತಿಲ್ಲಿ, ಸೊ ಅದಕ್ಕೋಸ್ಕರ ಬಂದಿದ್ದರು. ಭಾರಿ ಖುಷಿ ಆಯಿತು. ನಾವು ಕನ್ನಡದವರು ಎಲ್ಲಿ ಸಿಕ್ಕರು ನೋಡಿ. ಇವತ್ತಿನ ದಿನ ನನಗೆ ಬೇಜಾರು ಅನಿಸ್ತಿತ್ತು. ಹೋಗಿ ಇವು ಕನ್ನಡದವ್ರು ಸಿಕ್ಕಿದ್ರಾ ನೋಡಿ, ಅಷ್ಟೇ ಎಷ್ಟು ಖುಷಿ ಆಯಿತು ಗೊತ್ತಾ. ಹಾಗೆ ಅವತ್ತು ಅಷ್ಟೇ ನಮಗೆ ಗ್ವಾಲಿಯರಲ್ಲೂ ಅಷ್ಟೇ ಹಿಂಗೆ ಆಗಿದ್ದು. ಕನ್ನಡದವ್ರು ಸಿಕ್ಕ ತಕ್ಷಣ ಏನೋ ಒಂಥರ ಖುಷಿ. ಕನ್ನಡದವರು ನಮ್ಮವರು ನಾವೇ ನಿಲ್ಲಿಸಿ ಮಾತಾಡಿ ಫೋಟೋ ತೆಗೆದು ಖುಷಿಪಟ್ಟು ಅವರು ಭಾರಿ ಖುಷಿ ಆಯ್ತು. ನಮಗೂ ಅವರಿಗೂ ಖುಷಿ ಆಯಿತು. ಸೊ ಈಗ ನನ್ನ ಪ್ರಕಾರ ಬಾರ್ಡ್ರ್ ಸ್ಟೇನೇ ಅನ್ಕೊತೀನಿ ಈ ಸರಿ ಇವತ್ತು. ಬೇರೆ ಇದೆಲ್ಲ ಮಾಡೋತ್ತಿಗೆ ಇದಾಗ್ಬಿಡತ್ತೆ. ಈಗ ಅಂಕಲ್ ಗಾಡಿ ಸಸ್ಪೆನ್ಷನ್ ಹೋಗಿದೆ. ಇನ್ನೆಲ್ಲ ಇದೇ ಥರ ರೋಡ್ ಇನ್ನು. सर बंसर करने का था। बंसर करने का यही है? मंदिर वाला अल्ले मनी एक्सचेंज करने का। हाँ 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 बंसर इंडियन रुपीस में लेगा वो। हाँ बंसर नेपाली पैसा। हाँ कन्वर्ट कर बंसर। हाँ हाँ
ಫಸ್ಟು ಕನ್ವರ್ಟ್ ಮಾಡ್ಕೋಬೇಕಂತೆ ಬ್ರೋ, ಕನ್ವರ್ಟ್ ಮಾಡ್ಕೋಬೇಕಂತೆ ದುಡ್ಡು, ಆಮೇಲೆ ಬಂಚಾರಂತೆ. ಅವ್ರು ಕನ್ವರ್ಟ್ ಮಾಡ್ಕೊಬರ್ತಾರೆ ಬರ್ರಿ, ದುಡ್ಡೆಲ್ಲ ಅವ್ರ ಹತ್ರನೇ ಇದೆ. ನಿಮ್ಮ ಗಾಡಿ ಹೆಂಗೆ ಕುಣಿತಿದೆ ಬ್ರೋ, ಗಾಡಿ ಹೆಂಗೆ ಕುಣಿತಿದೆ ನಿಮ್ಮದು, ನೋಡಿ 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 ನೋಡಿ. ಅಯ್ಯಪ್ಪ ದೇವ್ರೆ, ನೋಡಿ ನೋಡಿ ಬುಷು. ಸೊ ವೀಕ್ಷಕರೇ, ಈಗ ಬನ್ಸರ್ ಗಿನ್ಸರ್ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಎಷ್ಟು ಕಿಲೋಮೀಟರ್ ತೊಳೆದಿದೆ ಟೋಟಲ್? 18. ಡೆಲ್ಲಿ ಎಷ್ಟು ಕಿಲೋಮೀಟರ್ ಹೊಡೆದಿದ್ದು? ಒಂದು ಹೆಜ್ಜೆನೂ ಇಟ್ಟಿಲ್ಲ ಡೆಲ್ಲಿ. ಸೊ ಬನ್ಸರ್ ಗಿನ್ಸರ್ ಎಲ್ಲ ಮಾಡಿಸ್ಕೊಂಡು ಒಂದಿನಕ್ಕೆ ಎಷ್ಟು 200 ರೂಪಾಯಿ ಎಲ್ಲ ಬನ್ಸರ್. ಬನ್ಸರ್ ಟೋಟಲ್ 1400 ರೂಪಾಯಿ. ಒಂದು ಗಾಡಿ 1400 ರೂಪಾಯಿ. ಇಂಡಿಯನ್ ನೇಪಾಳ ರುಪೀಸ್. ಅಂದ್ರೆ ಇಂಡಿಯಾದಲ್ಲಿ 900 ರೂಪಾಯಿ ಚಿಲ್ಲರೆ ಬೀಳ್ತದೆ. 900. ಅದೇ ಈಗ ಮಂಜು ಬ್ರೋ ದುಡ್ಡೆಲ್ಲ ಮಾಡ್ಸ್ಯಾರೆ. ಓಕೆ, ದುಡ್ಡೆಲ್ಲ ಮಾಡ್ಸ್ಯಾರೆ, ಕಣ್ಣು ಬಿದ್ದುಬಿಡುತ್ತೆ. ದುಡ್ಡೆಲ್ಲ ಮಾಡಿಸಿದ್ದೀವಿ. ಒಂದು 5 ಸಾವಿರ ಮಾಡಿಸಿದ್ದೀವಿ ಎಲ್ಲರೂ. 15 ಸಾವಿರಕ್ಕೆ 23 ಸಾವಿರ ಬಂತು, ಕಮಿಷನ್ ಗಿಮಿಷನ್ ಎಲ್ಲ ಕಟ್ ಮಾಡಿ. ಸೊ ಇವಾಗ ಊಟ ಮಾಡಬೇಕು. ಬೆಳಗ್ಗೆ ತಿಂಡಿ ತಿಂದಿದ್ದಷ್ಟೇ, ಅಣ್ಣ ಸುಸ್ತಾಗ್ಬಿಟ್ಟು ಫುಲ್ಲು. 2 ಫ್ಲೋರ್ ಹತ್ತೋತಿಗೆ ಸುಸ್ತಾಗ್ಬಿಟ್ಟೆ. ಇನ್ನು ಮುಕ್ತಿನಾತು, ಇನ್ನು ಹೆಂಗೆ ಹತ್ಬೇಕಪ್ಪ, ಎಲ್ಲ ಕರ್ಗೋಯ್ತದ ಬಿಡು ಮಚ್ಚರಿಂದ. ಅಯ್ಯಪ್ಪ ದೇವರೇ, ಭಗವಂತ ಪರಮಾತ್ಮ ಶ್ರೀಮನ್ನಾರಾಯಣ, ಎಲ್ಲ ನಿನ್ಗೆ ನಿನ್ ಮೇಲೆ ಬಿಟ್ಟಿದ್ದೀನಿ, ಎಲ್ಲ ನಿನ್ನ ಮೇಲೆ ಬಿಟ್ಟಿದ್ದೀನಿ. ನೀನು ಕರ್ಸ್ಕೋಬೇಕು ಅಂತ ಇದ್ರೆ ಕರ್ಸ್ಕೊಬಿಡು ನನ್ನ ಮುಕ್ತಿನಾಥ್ ತನಕ. ಸೊ ಅಂತ ಹೇಳ್ತಾ ಈ ವ್ಲಾಗು ಇನ್ಫಾರ್ಮೇಟಿವ್ ಇರ್ಬೋದಿತ್ತು. ಈ ಅಕಸ್ಮಾತ್ ಏನಾದ್ರು ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಕೇಳಿ, ನಾನು ಎಲ್ಲದಕ್ಕೂ ಆನ್ಸರ್ ಮಾಡ್ತೀನಿ. ಸೊ ಇವತ್ತಿನ ಡೇ ಇಷ್ಟೇ, ಜಾಸ್ತಿ ಮಾಡಲಿಲ್ಲ, ಹೊಡೆಯೋಕ್ಕೆ ಹೋಗಲಿಲ್ಲ. ಅಂಕಲ್ ಗಾಡಿ ಸಸ್ಪೆನ್ಷನ್ ಹೋಗಿದೆ, ಅದು ಟೊಕೊ ಅಂತಿದೆ, ನೋಡಿದ್ರಲ್ಲ. ಈ ರಿಸ್ಕ್ ಬರ್ತಿದೀವಲ್ಲ, ಅದಕ್ಕೆ ಹೋಗ್ತಿದ್ದೀವಿ. ಈ ರಿಸ್ಕ್ ಅಂತೂ ಇಂಟರ್ಕಾಮ್ ಹೋಗಿ ಅಂಕಲ್ ಇದು ಅಂಕಲ್ ಭಾರಿ ಹೋಗ್ತಾರ ನನ್ನ ಮೇಲೆ. ಇಂಟರ್ಕಮ್ ನಾನೇ ಹೆವಿ ರಿಸ್ಕ್ ಮೇಲೆ ರಿಸ್ಕ್ ಆಗ್ತಾಯಿದೆ. ಏನು ತೊಂದರೆ ಇಲ್ಲ, ಮಾಡಲೇಬೇಕು. ರಿಸ್ಕ್ ಆಯಿತು ಇಷ್ಟಕ್ಕೆ. 3 ಬೆಡ್ಶೀಟ್ ಕೊಟ್ಟೇನು, ಇಲ್ಲಿ ಮಾತ್ರ 3 ಕೊಟ್ಟಿದ್ದೆ. ಅಲ್ಲೆಲ್ಲ ಒಂದೊಂದೇ ಕೊಟ್ಟಿದ್ದು, 3 ಜನ ಒಂದರಲ್ಲೇ ಹೊಡ್ಕೊಂತಿದ್ವಿ. ಇವಾಗ ರೂಮ್ ಚೆನ್ನಾಗಿದೆ ಅಂತ ತೋರಿಸ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ಇಲ್ಲಿಂದ ಟಾಟೆ ಮಾಡಲ್ಲ ನಾನು ಬ್ಲಾಗ್ನ, ಹಂಗೆ ಹರಡಿರ್ತೀವಿ. ಸೊ ಅಂತ ಹೇಳ್ತಾ ನಿಮ್ಮ ಶಾಸ್ತ್ರಿ ಬ್ಲಾಗ್ಸ್ ಸೈನಿಂಗ್ ಆಫ್ ಫ್ರಮ್ ನೇಪಾಲ್.